ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭೂರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು, ಒಳ್ಳೆಯ ಒಂದು ಅನುಕೂಲವನ್ನು ನಮ್ಮ ಜೀವನದಲ್ಲಿ ಮಾಡ್ಕೋಬೇಕು, ಕಷ್ಟ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರಬಾರ್ದು, ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಂದರೆ ಕೆಲವು ಮಾರ್ಗಗಳಿದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ, ಬ್ರಹ್ಮ ವಿಷ್ಣು ಮಹೇಶ್ವರರು ಇರುವಂತಹ ಮಹಾ ಒಂದು ಯಂತ್ರ ಯಾವುದು ಅಂದರೆ ದತ್ತಾತ್ರೇಯ ಯಂತ್ರ. ಈ ದತ್ತಾತ್ರೇಯ ಯಂತ್ರ ಸರ್ವ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಡುವಂತಹ ಒಂದು ಯಂತ್ರ. ಈ ಯಂತ್ರದಲ್ಲಿ ಸ್ವಯಂ ಆಂಜನೇಯನೇ ಈ ದತ್ತನ ಯಂತ್ರದಲ್ಲಿ ನೆಲೆಸಿರ್ತಾನೆ ಅನ್ನುವಂಥದ್ದು. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಅಂಗಡಿಗಳು ಸಿಗುವಂತಹ ಪ್ರಿಂಟೆಡ್ ಯಂತ್ರಗಳು, ಅದರಲ್ಲಿ ಒಂದು ಅಕ್ಷರ ಪ್ರಿಂಟ್ ಆಗಿರುತ್ತೆ, ಹೆಂಗೆಂಗೋ ರೇಖೆಗಳಿರುತ್ತೆ, ಅಂಥದ್ದೆಲ್ಲ ಅಲ್ಲ. ಬರೆದಿರತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ದತ್ತಾತ್ರೇಯರ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡಿ. 8 ತ್ರಿಶೂಲಗಳಿರುವಂತಹ ಮಧ್ಯದಲ್ಲಿ ದತ್ತನ ಬೀಜಾಕ್ಷರ ಇರುವಂತಹ ಈ ಒಂದು ಯಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರ. ಈ ಯಂತ್ರವನ್ನು ಗಿಡಮೂಲಿಕೆಗಳು ನೋಡಿ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳಿರುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ವನಸ್ಪತಿಗಳಲ್ಲಿ ಬರುವಂತಹ ಗಿಡಮೂಲಿಕೆಗಳು. ಬಲ ಎಡ ಅಂತಕ್ಕಂಥ 2 ಗಿಡಮೂಲಿಕೆಗಳು ಬರುತ್ತೆ ಇದರಲ್ಲಿ ಸುಮಾರು ಒಂದು 16 ಥರ ಗಿಡಮೂಲಿಕೆಗಳು. ಆ 16 ಥರದ ಗಿಡಮೂಲಿಕೆಗಳನ್ನ ಈ ಯಂತ್ರದಲ್ಲಿ ಅಷ್ಟಾರ್ಚನೆ ಪೂಜೆಯನ್ನು ಮಾಡಿ ಯಂತ್ರದ ಹಿಂದೆ ಅದನ್ನು ಇಟ್ಟು ಈ ಥರ ಫ್ರೇಮ್ ಹಾಕಿ ವಿಶೇಷವಾಗಿ ನಾವು ಅದಕ್ಕೆ ಅಷ್ಟಾರ್ಚನೆ ಪೂಜೆಯನ್ನು ಮಾಡಿ ಕೊಟ್ಟ ಮೇಲೆ 48 ದಿನಗಳ ಕಾಲ ದತ್ತಾತ್ರೇಯನ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಹೇಳಿ ಈ ಯಂತ್ರ ಪೂಜೆಯನ್ನು ಮಾಡುವಂಥದ್ದು. 2 ತುಪ್ಪದ ದೀಪ ಇಡೋದು, ಯಂತ್ರದ ಮೇಲೆ ಒಂದು ಹೂವನ್ನು ಇಡೋದು, ಕೆಂಪು ಅಕ್ಷತೆಯಿಂದ ಪೂಜೆ ಮಾಡೋದು. ನಮಗೆ ಯಥಾಶಕ್ತಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಾವು ಕೊಡುವಂತಹ ಆ ಒಂದು ಮಂತ್ರವನ್ನು ಈ ಯಂತ್ರದ ಮುಂದೆ ಕೂತ್ಕೊಂಡು ದಿನಕ್ಕೆ 108 ಬಾರಿಯಂತೆ 48 ದಿನಗಳ ಕಾಲ ಈ ಒಂದು ಯಂತ್ರ ಪೂಜೆಯನ್ನು ಮಾಡ್ತಾ ಮಂತ್ರವನ್ನು ಹೇಳಿದಾಗ ಭಗವಂತ ನನಗೆ ವಿಶೇಷವಾಗಿ ನಾನು ಮಾಡುವಂಥ ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡಿಕೊಡು ಅಂದರೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳಾಗುತ್ತೆ. ಭಗವಂತ ನಾನು ಕಷ್ಟದಲ್ಲಿದ್ದೀನಿ, ಇಂಥವರು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಂಥವರು ಬಂದು ನಮಗೆ ಶರಣರಾಗ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ದತ್ತಾತ್ರೇಯನ ಯಂತ್ರ ಇದು. ಇದನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಪುರುಷರು ಕೂತ್ಕೊಂಡು ಅದನ್ನು ಕರೆಕ್ಟಾಗಿರೋಂಥ ಕ್ರಮದಲ್ಲಿ ಬರೆದು ಅಭಿಷೇಕ ಪೂಜಾದಿಗಳನ್ನ ಮಾಡಿ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಸಿದ್ಧಿಪಡಿಸ್ತಿರ್ತಕ್ಕಂಥ ಇಂಥ ಒಂದು ಯಂತ್ರ ಬಹಳ ಅದ್ಭುತವಾಗಿರುತ್ತೆ, ನಮಗೆ ಅತಿ ಶೀಘ್ರ ಫಲವನ್ನು ಕೊಡುತ್ತೆ. ಇಂತಹ ಒಂದು ಯಂತ್ರಗಳ ಬಗ್ಗೆ ನಾನು ಬಹಳಷ್ಟು ದಿನದಿಂದ ನಿಮ್ಗೆ ಹೇಳಬೇಕು, ಈ ಯಂತ್ರ ಪೂಜೆಯನ್ನು ನಿಮ್ಮ ಕೈಯಿಂದ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಅಂದ್ಕೊಳ್ತಾ ಇದ್ದೆ. ಇವತ್ತು ಅದಕ್ಕೆ ಒಂದು ಸುಸಂದರ್ಭ ಬಂದಿದೆ. ನಿಮ್ಗೆ ಯಾರಿಗಾದ್ರೂ ಈ ಒಂದು ಯಂತ್ರದ ಅವಶ್ಯಕತೆ ಇದೆ ಅಂದರೆ ನಮ್ಮನ್ನು ಸಂಪರ್ಕ ಮಾಡಿದಾಗ ದತ್ತಾತ್ರೇಯ ಯಂತ್ರ ಬೇಕು ಅಂತ ಹೇಳಿ ಕೇಳಿ. ಈ ದತ್ತಾತ್ರೇಯ ಯಂತ್ರ ನೀವು ಒಂದು ಸಲ ತೊಗೊಂಡೋಗಿ ಕರೆಕ್ಟಾಗಿ ಅದನ್ನು ಪೂಜೆ ಮಾಡ್ತು ಅಂದರೆ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಈ ಯಂತ್ರ ಜೊತೆಗೆ ನಿಮಗೆ ಆ ಒಂದು ಬೀಜಾಕ್ಷರ ಮಂತ್ರವನ್ನು ಕೂಡ ಕೊಡ್ತೀವಿ. ಸುಮ್ಮನೆ ಏನೋ ಒಂದು ಮಾರ್ಕೆಟಿಂಗ್ ಮಾಡೋದು, ಸೇಲ್ ಮಾಡೋದು ಆ ಥರ ಆಗಿದರೆ ನಾವು ದೊಡ್ಡ ಟಿ ವಿಗಳಲ್ಲಿ ಹಾಕ್ಸಿ ಇದನ್ನೆಲ್ಲ ಆ್ಯಡ್ ಮಾಡಿಸ್ಬಿಡ್ಬೋದು. ಆದರೆ ಇದು ಆ ಥರ ಎಲ್ಲ ಮಾಡೋದಲ್ಲ. ಯಾರಿಗೆ ಇದರ ಪ್ರಯೋಜನ ಆಗಬೇಕು,
ಯಾರು ಇದನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೊತವ್ರಿಗೆ ಅರ್ಹತೆ ಇದೆ ಅವರು ಮಾತ್ರ ಇದನ್ನು ತೊಗೊಂಡೋಗಿ ಪೂಜೆ ಮಾಡಿ ಅವರ ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಮಾಡಲಿ ಅನ್ನೋವಂಥ ಉದ್ದೇಶದಲ್ಲಿ ಈ ನಮ್ಮ ಒಂದು ಸಣ್ಣ ಒಂದು ಚಾನಲ್ ಆಗಿರ್ತಕ್ಕಂಥ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಪ್ರಪ್ರಥಮವಾಗಿ ಈ ಒಂದು ದತ್ತಾತ್ರೇಯ ಯಂತ್ರದ ಬಗ್ಗೆ ನಾನು ವಿವರವನ್ನು ಕೊಡ್ತಾಯಿದ್ದೀನಿ. ಮತ್ತು ಇದನ್ನು ಯಾರು ಎತ್ಕೊಂಡೋದ್ರು, ಯಾರು ಇದರ ಪೂಜೆಯನ್ನು ಮಾಡಿದ್ರು, ಅವ್ರಿಗೆ ಏನೇನೋ ಅಭಿವೃದ್ಧಿ ಆಯಿತು, ಅನುಕೂಲ ಆಗಿತ್ತು ಅಂತಕ್ಕಂಥ ವಿಚಾರವನ್ನು ಮತ್ತು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.